ಈ ಬಾರಿ ಯುವಕರಿಗೆ ಏನಾದರೂ ಮಣೆ ಹಾಕುವಂಥ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆಯಾ? ಯಾಕಂದರೆ ಹೈಕಮಾಂಡ್ ಅಂಗಳದಲ್ಲಿ ಈಗ ಸಂಪುಟ ವಿಸ್ತರಣೆಯ ಚರ್ಚೆ ಜೋರಾಗಿದೆ. ಯುವ ನಾಯಕತ್ವದ ಕಡೆಗೇ ಹೆಚ್ಚಿನ ಒಲವನ್ನು ವರಿಷ್ಠರು ತೋರಿಸ್ತಾ ಇದ್ದಾರೆ. ಸೊ ಇದು ಸಂಗತಿ. ಎಲ್ಲದನ್ನು ಕೂಡ ಕನ್ಸಿಡರ್ ಮಾಡಬೇಕಲ್ಲ, ಅದರಲ್ಲೂ ಯುವ ನಾಯಕರನ್ನ ಕನ್ಸಿಡರ್ ಮಾಡಬೇಕು. ಲಿಂಗಾಯತ ಸಮುದಾಯದಲ್ಲಿ ಯಾರಿದ್ದಾರೆ, ಒಕ್ಕಲಿಗ ಸಮುದಾಯದ ಯುವ ನಾಯಕರುಗಳು ಯಾರ್ಯಾರು, SC ST ಮುಸ್ಲಿಂ ಸಮುದಾಯ ಯುವಕರು ಯಾರ್ಯಾರು, ಈ ರೀತಿ ಸಮುದಾಯದ ಹೊಸ ಮುಖಗಳ ಬಗ್ಗೆ ಹೈಕಮಾಂಡ್ ಈಗ ಚಿಂತನೆಯನ್ನು ನಡೆಸ್ತಾ ಇದೆ. ಪಂಗಡಗಳ ಜೊತೆಗೆ ಶಿಕ್ಷಣದ ಹಿನ್ನೆಲೆಯೂ ಕೂಡ ಇಂಪಾರ್ಟೆಂಟ್ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಬೇಕದು, ಇಲ್ಲಂದು ಹೆಂಗೆ ಹೇಳಿ? ಈ ಓದು ಬರಹ ಸರಿಯಾಗಿ ಮಾಡಿದ್ರೆ ಇರುವಂಥವರು, ಏನೋ ಕೆಲವೊಂದು ಯೋಗದ ಮೇಲೆ ನಾಯಕರಾಗಿರುವಂಥವ್ರು ಅವ್ರನ್ನ ಕನ್ಸಿಡರ್ ಮಾಡಬಾರ್ದು. ಯೋಗ್ಯತೆ ಇಲ್ಲಿ ಮಾನದಂಡ ಆಗಬೇಕು. ಹೀಗಾಗಿನೂ ಅಂದರೆ ಎಲ್ಲ ಆಯಾಮಗಳಲ್ಲಿ ಚರ್ಚೆ ನಡೀತಾ ಇದೆ. ಮುಂದಿನ 20 ವರ್ಷದ ನಾಯಕತ್ವವನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ. BJP ಮಾಡಿದ್ದು ಕೂಡ ಇದೆ ಅಲ್ವಾ? ಜೊತೆಗೇನು ಅಂದರೆ ಬರೀ ತಮ್ಮದೇ ಪಟ್ಟಿ ಅಲ್ಲ, ಪರ್ಯಾಯ ಏಜೆನ್ಸಿಯನ್ನು ಕೂಡ ಇದರಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಅವರಿಂದನೂ ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ. ತಮ್ಮದೇ ಆದಂಥ ಪಟ್ಟಿನೂ ಕೂಡ ರಾಹುಲ್ ಗಾಂಧಿ ಸಿದ್ಧಪಡಿಸ್ಕೊಂಡಿದ್ದಾರೆ. ಹೀಗಾಗೇನು ಅಂತಂದರೆ ರಾಜ್ಯ ನಾಯಕರ ಪಟ್ಟಿ ಏನಿದೆಯಲ್ಲ, ಆ ರಾಜ್ಯ ನಾಯಕರ ಪಟ್ಟಿಗೆ ತಮ್ಮದನ್ನು ಕೂಡ ಸೇರಿಸಿ ಅಳೆದು ತೂಗಿ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಯಾಕಂದರೆ BJP ಮಾಡ್ತಿರುವಂಥದ್ದೇನು ಹೇಳಿ, ಅದನ್ನೇ ಹೊಸ ಮುಖಗಳನ್ನು ಮುಖ್ಯಮಂತ್ರಿ ಮಾಡಿಬಿಡ್ತು. ಕೆಲವೊಂದು ರಾಜ್ಯಗಳಲ್ಲಿ ಹಳೆ ನಾಯಕರು ಹುಬ್ಬೇರಿಸಿಬಿಟ್ರು. ಏನಪ್ಪ ಇದು ಕತೆ ಅಂತ. ಯಾಕಂದರೆ ಈಗಿಂದಲ್ಲ, ಮುಂದಿನ ನಾಯಕತ್ವವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಲ್ಲ, ಅದಕ್ಕೋಸ್ಕರನೇ ರಾಹುಲ್ ಗಾಂಧಿ ಕೂಡ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಕಾಂಗ್ರೆಸ್ಸಲ್ಲೂ ಕೂಡ ಒಂದಷ್ಟು ಹೊಸತನಗಳಿಗೆ ತುಡಿಯುವಂಥ ಮನಸ್ಸುಗಳಿವೆ. ಯಾಕಂದರೆ ಈ ಬರೀ ಹಳಬರಿಗೇ ಮಣೆ ಹಾಕಿಬಿಟ್ರೆ ಕಷ್ಟ. ಹಳಬರ ಜೊತೆಗೆ ಹೊಸಬರನ್ನೂ ಕೂಡ ಸೇರಿಸಬೇಕು, ಯುವಕರೂ ಕೂಡ ಇರಬೇಕು, ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ನಡೀಬೇಕು. ಈ ರೀತಿಯ ಪ್ಲಾನನ್ನು ಕೂಡ ಮಾಡಲಾಗಿದೆ. ರಾಹುಲ್ ಗಾಂಧಿ ಸ್ವಲ್ಪ ಜಾಸ್ತಿನೇ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇದೆ ಪ್ರಮೋದ್. ಯಾಕಂದರೆ ಅವರು ಇವರೆಲ್ಲ ಪಟ್ಟಿಯ ಜೊತೆಗೆ ಸಿದ್ದರಾಮಯ್ಯವ್ರದ್ದೊಂದು ಪಟ್ಟಿ, DK ಶಿವಕುಮಾರ್ ಅವ್ರದ್ದು ಇನ್ನೊಂದು ಪಟ್ಟಿ, ಆ ಪಟ್ಟಿಯ ಜೊತೆಗೆ ತಮ್ಮದೇ ಆದಂಥ ಪಟ್ಟಿಯನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ಎಲ್ಲಿ ತನಕ ಬಂದಿದೆ ಈ ಕಸರತ್ತು? ರಂಗನಾಥ್, ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ ನಾಯಕರು, ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಮನ್ನಣೆಯನ್ನ ಕೊಡುವಂತ ತೀರ್ಮಾನಕ್ಕೆ ಬಂದಿರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಮಧ್ಯಾಹ್ನ ನಡೆದಂಥ ಸಭೆ ಕೇವಲ 10 ನಿಮಿಷದ ಒಳಗಡೆ ಅಂತ್ಯವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಯಿತು. ಯಾಕೆಂದ್ರೆ ಮೊದಲಿಗೆ 1-to-1 ಸಭೆಯನ್ನ ಮಾಡಿದ್ದಾರೆ. ಅತ್ತ ಸಿದ್ದರಾಮಯ್ಯನವ್ರ ಜೊತೆಗೆ DK ಶಿವಕುಮಾರ್ ಜೊತೆಗೆ ಹರಿಪ್ರಸಾದ್ ಅವರ ಜೊತೆಗೆ 1-to-1 ಸಭೆಗಳನ್ನ ಮಾಡಿದ್ದಾರೆ. ಆದರೆ ಎಲ್ಲಾ ನಾಯಕರು ನೀಡಿರುವಂತಹ ಪಟ್ಟಿಯನ್ನು ನೋಡಾದ ಬಳಿಕ ಅದನ್ನು ಅಂತಿಮಗೊಳಿಸುವ ಬದಲಾಗಿ ಇನ್ನೊಂದಿಷ್ಟು ಮಾಹಿತಿಗಳನ್ನ ಪಡೆದು ಅದಾದ ಬಳಿಕ ರಿವರ್ಕ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ, ಸಂದೇಶವನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮೊದಲ ಸಂಪುಟ ವಿಸ್ತರಣೆಯಲ್ಲೇ ಕೂಡ ಅಥವಾ ಮೊದಲ ಸಂಪುಟ ರಚನೆಯಲ್ಲೇ ಕೂಡ ಅನೇಕ ಫ್ರೆಶ್ ಫೇಸ್ಗಳನ್ನ, ಯುವ ಮುಖಗಳನ್ನ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಜಾತಿ ಸಮೀಕರಣ ಇರ್ಬೋದು, ರಾಜಕೀಯ ಕಾರಣಕ್ಕಿರ್ಬೋದು, ಜಿಲ್ಲಾ ಪ್ರಾತಿನಿಧಿಕತೆ ಕಾರಣಕ್ಕಿರ್ಬೋದು, ಇದೆಲ್ಲವೂ ಕೂಡ ಕಾರಣಗಳಿಂದ ಹೊಸ ಮುಖಗಳಿಗೆ ಕೊಡೋದಕ್ಕಾಗಿಲ್ಲ. ಹೀಗಾಗಿ ಎರಡನೇ ಸಂಪುಟ ವಿಸ್ತರಣೆಯಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನ, ಅದು ಸ್ಥಳೀಯವಾಗಿರುವಂತಹ ಜಾತಿ ಸಮೀಕರಣ ಇರ್ಬೋದು, ಅವರ ಎಜುಕೇಶನ್ ಹಿನ್ನೆಲೆ ಇರ್ಬೋದು, ಹಾಗೇನೆ ರಾಜಕೀಯ ಅನುಭವ ಜೊತೆಗೆ ಮುಂದೆ ದೂರಗಾಮಿ ರಾಜಕಾರಣ, ಅಂದ್ರೆ ಕನಿಷ್ಠ 15ರಿಂದ 20 ವರ್ಷ ರಾಜಕೀಯ ಮಾಡುವಂತಹ ಸಾಮರ್ಥ್ಯ, ನಾಯಕತ್ವ ಬಿಲ್ಡಪ್ ಮಾಡುವಂತಹ ಸಾಮರ್ಥ್ಯ, ಇದೆಲ್ಲವನ್ನೂ ಕೂಡ ಪರಿಗಣಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಬಲ ಸಮುದಾಯಗಳೇ ಆದ ಆ ಪ್ರಬಲ ಸಮುದಾಯಗಳ ನಾಯಕತ್ವದ ಮೇಲೆ ಹೆಚ್ಚಿನ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, SC ST ಹಾಗೆ ಮುಸ್ಲಿಂ ಸಮುದಾಯ, ಈ 4 ಕ್ಯಾಟಗರಿಗಳಲ್ಲಿ ಹೆಚ್ಚಿನ ಯುವಕರಿಗೆ ಆದ್ಯತೆ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಮೇಲೆ ನಾಯಕತ್ವದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ ಇದೆ. ಹೀಗಾಗಿ ಮೊನ್ನೆ ಕೆಲವೊಂದಿಷ್ಟು ಮಾತುಗಳು ಕೇಳಿಬಂದಿತ್ತು, ಇರುವಂತಹ ಲಿಸ್ಟ್ ಅಲ್ಲಿ ಚಿಕ್ಕ ಪುಟ್ಟ ಬದಲಾವಣೆ ಮಾಡಲಾಗುತ್ತೆ ಅಂತ. ಆದ್ರೆ ರಾಜ್ಯ ನಾಯಕರು ಹಿರಿಯರನ್ನ ಮತ್ತೆ ಕಿರಿಯರನ್ನ ಒಂದು ಕಾಂಬಿನೇಟ್ ಅನ್ನು ಮಾಡಿ ಅಥವಾ ಅದಕ್ಕೆ ಸ್ವಲ್ಪ ಸರಿದೂಗಿಸಿ ಹೊಸ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ರಾಹುಲ್ ಗಾಂಧಿ ಮಾತ್ರ ಕೆಲವೊಂದಿಷ್ಟು ಫ್ರೆಶ್ ಫೇಸ್ಗಳನ್ನು, ಅಂದ್ರೆ ಈಗಿರುವಂತಹ ಲಿಸ್ಟ್ಗಳಲ್ಲೇ ಕೆಲವೊಂದಿಷ್ಟು ಹೆಸರುಗಳ ಬದಲಾವಣೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ನಿನ್ನೆ ಸಂಜೆ KC ವೇಣುಗೋಪಾಲ್ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ 3 ನಾಯಕರು ಕೊಟ್ಟಿರುವಂತಹ ಪಟ್ಟಿಗಳ ಬಗ್ಗೆ ಒಂದು ಸಮನ್ವಯದ ಮಾತುಕತೆ ಆಗಿದೆ. ಅಂದ್ರೆ ಕೆಲವೊಂದಿಷ್ಟು ಕಾಮನ್ ಹೆಸರುಗಳಿರ್ಬೋದು ಅಥವಾ ಬದಲಾವಣೆ
ಮಾಡಬೇಕಾದ್ರೆ ಅಥವಾ ಹೈಕಮಾಂಡ್ ಲಿಸ್ಟಿನ ಚರ್ಚೆಗಳಿರ್ಬೋದು ಇದರಲ್ಲೂ ಕೂಡ ಆಗಿದೆ. ಇದಾದ ಬಳಿಕ ಖರ್ಗೆ ಅವರು ಒಮ್ಮೆ ದೆಹಲಿಗೆ ವಾಪಸ್ಸಾದ ಬಳಿಕ ಅವ್ರ ಜೊತೆಗೂ ಕೂಡ ಮಾತನಾಡಿ ಅಂತಿಮವಾಗಿ ರಾಹುಲ್ ಗಾಂಧಿ ಕೂಡ ಒಂದಿಷ್ಟು ಹೆಸರುಗಳನ್ನು ರೆಫರ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹೀಗಾಗಿ ರಾಹುಲ್ ಗಾಂಧಿ ಸೂಚನೆ ಮಾಡಿದ್ರೆ ಅಥವಾ ಇವರು ಕೊಟ್ಟಿರುವಂಥ ಲೀಸ್ಟನ್ನು ಮತ್ತೆ ರೀವರ್ಕ್ ಮಾಡಿ ಆ ಬಳಿಕ ಒಂದು ಅಂತಿಮ ಹಂತದ ಪಟ್ಟಿ ರೆಡಿ ಆಗುವಂಥ ನಿರೀಕ್ಷೆ ಇದೆ. ರಂಗನಾಥ್. ಎಸ್ ಪ್ರಮೋದ್, ನೋಡೋಣ ಎಷ್ಟರ ಮಟ್ಟಿಗೆ ಏನೇನು ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಎಲ್ಲೂ ಕೂಡ ಯಾವುದೇ ಸಮಸ್ಯೆಗಳು ಬರಬಾರದು, ಆ ರೀತಿ ಅಳದು ತೂಗಿ ನಿರ್ಧಾರಕ್ಕೆ ಬರ್ತಾ ಇದೆ ಹೈಕಮಾಂಡ್. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ.